ನಮಸ್ತೆ ಎಲ್ಲರಿಗೂ. ಇವತ್ತೊಂದು ಜಾಮೂನ್ ಮಾಡೋಣ ಅಂತೇಳಿ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಆಗಿ ಮಾಡ್ಕೋಬಹುದು. ಮತ್ತೆ ಇಲ್ಲಿ MTR ಜಾಮೂನ್ ಪ್ಯಾಕೆಟ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಮಾಡಕ್ ಬರಲ್ಲ ಅನ್ನೋರು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿ ಬರುತ್ತೆ, ಸೂಪರ್ ಆಗಿ ಬರುತ್ತೆ. ಮತ್ತೆ ಎಲ್ಲೂ ಕೂಡ ಗಂಟು ಕೂಡ ಆಗೋದಿಲ್ಲ. ಮತ್ತೆ ಪಾಕನು ಕೂಡ ಅಷ್ಟೇ ನೀಟಾಗಿ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರೇ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಜಾಮೂನ್ ಮಾಡೋಕ್ಕೋಸ್ಕರ ನಾನು ಒಂದು ಸ್ಟೀಲ್ ಬೌಲ್ ತಗೊಂಡಿದ್ದೀನಿ. ಬೌಲಿಗೆ ನೋಡಿ ಇಲ್ಲಿ MTR ಜಾಮೂನ್ ಪ್ಯಾಕೆಟ್ ತಗೊಂಡಿದ್ದೀನಿ. ಇದು 100 ಗ್ರಾಮ್ ಅಷ್ಟಿದೆ. ಒಂದು ತಗೊಂಡ್ರೆ ಒಂದು ಫ್ರೀ ಇತ್ತು. ಅದರಲ್ಲಿ ಒಂದು ಯೂಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ. ನೋಡಿ ಇದನ್ನ ಫಸ್ಟ್ ನಾವು ಜರಡಿ ಮಾಡ್ಕೋಬೇಕಾಗುತ್ತೆ. ಇದರಲ್ಲೆಲ್ಲ ಗಂಟುಗಳಿರುತ್ತೆ, ಹಾಗಾಗಿ ಜರಡಿ ಮಾಡಿ ತಗೊಳ್ತೀನಿ. ನಾನಿಲ್ಲಿ 1.5 ಕಪ್ ಅಷ್ಟು ಇಟ್ಟಿದೆ. ಇದು ಟೋಟಲ್ ಆಗಿ ನೀಟಾಗಿ ಇದು ಜರಡಿ ಮಾಡಿ ತಗೊಳ್ಳೋಣ. ಗಂಟೆಲ್ಲ ಇರಬಾರ್ದು. ಗಂಟಿದ್ರೆ ಕಲ್ಸಕ್ಕೆಲ್ಲ ಚೆನ್ನಾಗಿರಲ್ಲ. ಹಾಗಾಗಿ ನೋಡಿ ಇವಾಗ ಇದಕ್ಕೆ ನೋಡಿ ಈ ತರ ತಗೊಂಡಿದ್ದೀನಿ ಜರಡಿ ಮಾಡಿ. ಇವಾಗ ಇದಕ್ಕೆ 2 ಸ್ಪೂನ್ ಆಗೋಷ್ಟು ನಾನು ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಆಪ್ಷನಲ್, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಮೈದಾ ಹಿಟ್ಟು ಯೂಸ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಇವಾಗ ಇದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ನೀಟಾಗಿ ಎರಡು ಒಂದಕ್ಕೊಂದು ಹೊಂದ್ಕೊಳ್ಳಿ. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾನು ಇದನ್ನ ಹಾಲಲ್ಲಿ ಕಲ್ಸ್ಕೊಳ್ತಾ ಇದ್ದೀನಿ. ಹಾಲು ಸ್ವಲ್ಪ ಬೆಚ್ಚಗಿದೆ ಅಷ್ಟೇ. ಇಲ್ಲಿ ಆಪ್ಷನಲ್, ಹಾಲು ಬೇಕಂತಾನೆ ಏನಿಲ್ಲ, ಬೇಕಾದ್ರೆ ನೀರು ಕೂಡ ಯೂಸ್ ಮಾಡಿ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬಹುದು. ನಾನು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಪ್ರೆಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಕ್ ಹೋಗ್ಬಾರ್ದು. ನೋಡಿ ಈಗ ಲೈಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಗಟ್ಟಿನೂ ಮಿಕ್ಸ್ ಮಾಡಬಾರ್ದು, ಇಲ್ಲ ಸ್ವಲ್ಪ ತೆಳ್ಳಗೂ ಆಗಿ ಕಲ್ಸ್ಕೋಬಾರ್ದು. ನೋಡಿ ಈ ರೀತಿ ಇರಬೇಕು. ಇವಾಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಅಥವಾ ತುಪ್ಪ ಏನಿದೆ ಅದನ್ನ ಯೂಸ್ ಮಾಡಿ ಇನ್ನೊಂದ್ಸಲ ಲೈಟ್ ಆಗಿ ಇದನ್ನ ಕಲ್ಸ್ಕೊಳ್ತೀನಿ. ಕೈಯಲ್ಲಿ ಅಂಟ್ಕೊಂಡಿರೋ ಹಿಟ್ಟೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಈ ರೀತಿ ತುಂಬಾ ಪ್ರೆಸ್ ಮಾಡಿ ಎಲ್ಲ ಹಿಟ್ಟನ್ನ ಕಲ್ಸಕ್ ಹೋಗ್ಬಾರ್ದು, ಲೈಟ್ ಆಗಿ ಕಲ್ಸ್ಕೋಬೇಕು. ನೋಡಿ ಈ ರೀತಿ ತೋರಿಸ್ತಿದ್ದೀನಿ. ನೋಡಿ ಈ ರೀತಿ ಬರ್ಬೇಕು. ನಾವು ಇದೀಗ ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಬರ್ಬೇಕು. ಈ ರೀತಿ ಕಲ್ಸ್ಕೋಬೇಕು. ತುಂಬಾ ಪ್ರೆಸ್ ಮಾಡಿ ಕಲ್ಸ್ಕೊಬಿಟ್ರೆ ಚಪಾತಿ ಹಿಟ್ಟು ತರ ಆಗ್ಬಿಡತ್ತೆ ಅದು. ಅವಾಗ ಇದೆಲ್ಲ ಉಬ್ಬಿ ಬರೋದಿಲ್ಲ ಜಾಮೂನು. ಹಾಗಾಗಿ ಇವಾಗ ಒಂದು ಬಟ್ಲು ಮುಚ್ಚಿ ಒಂದು 10 ನಿಮಿಷ ಇದನ್ನ ನೆನೆಯಕ್ಕೆ ಬಿಡೋಣ. ಇವಾಗ ಇದಕ್ಕೆ ಒಂದು ಪಾತ್ರೆಗೆ ನಾನು 2 ಕಪ್ ಆಗೋಷ್ಟು ನಾನು ಇಲ್ಲಿ ಸಕ್ಕರೆ ತಗೊಳ್ತಿದ್ದೀನಿ. 1.5 ಕಪ್ ಆಗೋಷ್ಟು ಹಿಟ್ಟಿದೆ, ಅದಕ್ಕೆ ಒಂದು ಅರ್ಧ ಕಪ್ ಎಕ್ಸ್ಟ್ರಾ ನಾನು ಸೇರಿಸಿ 2 ಕಪ್ ಸಕ್ಕರೆಗೆ 4 ಕಪ್ ಆಗೋಷ್ಟು ನಾನು ಇಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅನ್ನೋರು ಬೇಕಾದ್ರೆ ಇನ್ನೂ ಒಂದು ಅರ್ಧ ಕಪ್ ಸೇರಿಸ್ಕೋಬಹುದು, ಚೆನ್ನಾಗಿರುತ್ತೆ. ಇವಾಗ 4 ಕಪ್ ನೀರು ಹಾಕಿ ಸ್ಟವ್ ಮೇಲೆ ಇಟ್ಟು ಇದನ್ನ ಕಾಯಕ್ಕೆ ಇಟ್ಕೊಳ್ಳೋಣ. ಕರಗಬೇಕು ಸಕ್ಕರೆ ಎಲ್ಲ. ಇದು ಸ್ವಲ್ಪ ಅಂಟು ಪಾಕ ಬಂದ್ರೆ ಸಾಕು, ತುಂಬಾ ಎಲ್ಲ ಗಟ್ಟಿ ಮಾಡಕ್ ಹೋಗ್ಬಾರ್ದು. ನೋಡಿ ಇವಾಗ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿದೆ. ನೋಡಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡು 1-2 ಡ್ರಾಪ್ ಆಗೋಷ್ಟು ನಾನು ಇಲ್ಲಿ ಫುಡ್ ಕಲರ್ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಆಮೇಲೆ ಸ್ವಲ್ಪ ಏಲಕ್ಕಿ ಕೂಡ ಕುಟ್ಟಿ ಹಾಕೊಳ್ಳೋಣ. ಹಾಕೊಂಡು ಒಂದು 5ರಿಂದ 7 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು. 5 ನಿಮಿಷ ಆಗಿದೆ. ಇನ್ನು 1-2 ನಿಮಿಷ ಏಲಕ್ಕಿ ಪೌಡ್ರು ಮತ್ತೆ ಫುಡ್ ಕಲರ್ ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸ್ವಲ್ಪ ಅಂಟು ಕೈಯಲ್ಲಿ ಬೆರಳಲ್ಲಿ ಮುಟ್ಟಿದ್ರೆ ಅಂಟು ಆಗಬೇಕು, ಅಷ್ಟಿದ್ರೆ ಸಾಕು. ತುಂಬಾ ಪಾಕ ಎಲ್ಲ ಮಾಡಕ್ ಹೋಗ್ಬಾರ್ದು. ನಾವು ಜಾಮೂನ್ ಕೂಡ ಅದ್ರೊಳಗೆ ಹಾಕಿದಾಗ ಅದು ಇನ್ನೂ ಸ್ವಲ್ಪ ಗಟ್ಟಿ ಆಗತ್ತೆ ಜಾಮೂನ್ ಇದು, ಹಾಗಾಗಿ ಪಾಕ. ಇವಾಗ ನೋಡಿ ಇದನ್ನ ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡ್ತೀನಿ. ಸ್ವಲ್ಪ ಇದು ಆರ್ಕೊಳ್ಳಿ. ಅಲ್ಲಿವರೆಗೂ ನಾವು ಇಲ್ಲಿ ನೋಡಿ ಹಿಟ್ಟನ್ನ ತೆಗೆದು ತೋರಿಸ್ತಾ ಇದ್ದೀನಿ. 10 ನಿಮಿಷಗಳ ಕಾಲ ನೆನೆಯಕ್ಕೆ ಬಿಟ್ಟಿದೆ. ಇನ್ನೂ ಸ್ವಲ್ಪ ಅಳ್ಕೊಂಡಿದೆ. ನೋಡಿ ಇದೆಷ್ಟು ಚೆನ್ನಾಗಿ ಅಳ್ಕೊಂಡಿದೆ ಕೂಡ. ಇವಾಗ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನ ಉಂಡೆಗಳನ್ನ ಕಟ್ಕೊಳ್ಳೋಣ. ತುಂಬಾ ಪ್ರೆಸ್ ಮಾಡೋಕ್ಕೆಲ್ಲ ಹೋಗ್ಬಾರ್ದು, ಲೈಟಾಗಿ ಉಂಡೆ ಮಾಡ್ಕೋಬೇಕು. ನೋಡಿ ಈ ರೀತಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡಿ ತಗೊಳ್ತೀನಿ ನಾನು. ನೋಡಿ ಇಷ್ಟೇ, ಇದು ಎಲ್ಲ ಉಂಡೆಗಳನ್ನು ಮಾಡಿ ತಗೊಳ್ತೀನಿ. ಒಂದ್ಸಲ ಮಾಡಿ ಎತ್ತಿಟ್ಕೊಬಿಟ್ಟು ಆಮೇಲೆ ಎಣ್ಣೆಲಿ ಕರಿಯೋಣ. ಇದನ್ನ ಎಲ್ಲ ಮಾಡಿ ಇಟ್ಕೊಳ್ತೀನಿ ಹೀಗೆ ಒಂದೇ ಸೈಜಲ್ಲಿ. ನೋಡಿ ಈ ರೀತಿ ಬರಬೇಕು, ಎಲ್ಲೂ ಒಡ್ಕೊಳ್ಳೋದಿಲ್ಲ. ಇದು ಚೆನ್ನಾಗಿ ಬರುತ್ತೆ. ನಾವು ಕಲಸೋ ಮೆಥಡ್ ಚೆನ್ನಾಗಿರ್ಬೇಕು. ನೋಡಿ ಇವಾಗ ಎಲ್ಲ ಉಂಡೆಗಳನ್ನು ಮಾಡಿ ತಗೊಂಡಿದ್ದೀನಿ. ಇವಾಗ ಜೊತೆಗೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕೂಡ ಕಾದಿದೆ. ನೋಡಿ ಒಂಚೂರು ಹಾಕಿ ನೋಡ್ತಾ ಇದ್ದೀನಿ, ಚೆನ್ನಾಗಿ ಕಾದಿದೆ ಕೂಡ ಎಣ್ಣೆ. ಇವಾಗ ಎಲ್ಲ ಜಾಮೂನ್ಗಳನ್ನು ಒಂದೊಂದೇ ಇದ್ರಲ್ಲಿ ಹಾಕೊಂಡು ಕರಿಯೋಣ. ಒಂದು 5ರಿಂದ 6 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ನಾವು ಬೇಯಿಸ್ಕೋಬೇಕಾಗುತ್ತೆ. ಉರಿ ಎಲ್ಲ ಜಾಸ್ತಿ ಮಾಡ್ಬಿಟ್ರೆ ಒಳಗೆಲ್ಲ ಬೇಯೋದಿಲ್ಲ, ಮೇಲ್ ಮಾತ್ರ ಬೇಗ ಕಂದು ಬಣ್ಣ ಬಂದ್ಬಿಡುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ನಿಧಾನವಾಗಿ ಹಿಂಗ ತಿರ್ಕೋತಾ ಬೇಯಿಸ್ಕೋಬೇಕು.
ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಕ್ ಹೋಗ್ಬಾರ್ದು, ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷ ನೋಡಿ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ, ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ. ನೋಡಿ ಈ ರೀತಿ ಬೇಯಬೇಕು, ಒಳಗೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಒಂದು 6 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ. ಇದರಲ್ಲಿರೋ ನೊರೆ ಎಲ್ಲ ಕಮ್ಮಿ ಆಗ್ತಾ ಬಂದರೆ ಇದು ಬೆಂದಿದೆ ಅಂತ. ನೋಡಿ ಆಗಿದೆ. ಇವಾಗೆಲ್ಲ ಇದನ್ನು ತಕ್ಕೊಳ್ಳೋಣ. ತೆಗೆದು ಒಂದು ಸೈಡಿಗೆ ಇಟ್ಕೊಂಡು ಇನ್ನೊಂದು ಸ್ಟೆಪ್ಪಲ್ಲೂ ಹಾಕ್ಕೊಂಡು ಇದೇ ರೀತಿ ನಾನು ಬೇಯಿಸ್ಕೊಳ್ತೀನಿ. ನೋಡಿ ಆಗಿದೆ. ಬೇಗನೆ ಎಣ್ಣೆ ಎಲ್ಲ ಹೀರ್ಕೊಬಿಡುತ್ತೆ ಇದು. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಸೂಪರಾಗಿ ರೆಡಿ ಆಗುತ್ತೆ. ನೋಡಿ ಆಗಿದೆ. ಇವಾಗ ಇನ್ನೊಂದು ಒಬ್ಬೆ ಕೂಡ ಹಾಕ್ಕೊಳ್ತೀನಿ. ಅದು ಕೂಡ ಆಗಿದೆ. ಪಾಕ ಕೂಡ ಇನ್ನೊಂದು ತಪ್ಪಲೆಗೆ ಶೋಧಿಸ್ಕೊಂಡಿದ್ದೀನಿ. ಯಾಕೆಂದರೆ ಏಲಕ್ಕಿ ನಾನು ಕುಟ್ಟಿ ಹಾಕ್ಕೊಂಡಿದ್ನಲ್ಲ, ಏಲಕ್ಕಿ ಎಲ್ಲ ಹಾಗಾಗಿ ಸಿಗತ್ತೆ ಅನ್ನೋ ಕಾರಣಕ್ಕಾಗಿ ಇನ್ನೊಂದು ಪಾತ್ರೆಗೆ ಶೋಧಿಸಿ ತೊಗೊಂಡಿದ್ದೀನಿ. ಇವಾಗ ನಾವು ಫ್ರೈ ಮಾಡ್ಕೊಂಡಿರೋಂಥ ಜಾಮೂನ್ ಉಂಡೆಗಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದನ್ನು ಒಂದ್ಸಲ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಅವರ್ ನೆನೆಯಕ್ಕೆ ಬಿಡೋಣ ಸಾಕು. ಒಂದೇ 1 ಅವರ್ ಸಾಕು, ಜಾಸ್ತಿ ಬೇಡ. ಪಾಕ ಕೂಡ ಸ್ವಲ್ಪ ಬಿಸಿನೇ ಇದೆ, ಹಾಗಾಗಿ ಬೇಗನೆ ನೆನ್ಕೊಳ್ಳುತ್ತೆ. ತುಂಬ ಕುದಿಯೋ ಪಾಕಕ್ಕೆಲ್ಲ ಹಾಕಬಾರ್ದು, ಪುಡಿ ಆಗಿಬಿಡುತ್ತೆ ಇದು. ನೋಡಿ 1 ಅವರ್ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ಜಾಮೂನ್ ಕೂಡ ಚೆನ್ನಾಗಿ ಪಾಕದಲ್ಲಿ ನೆಂದಿದೆ ಕೂಡ, ಸೂಪರಾಗಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ, ತುಂಬ ಚೆನ್ನಾಗಿ ಬೆಂದಿದೆ ಕೂಡ ಇದು. ಮತ್ತು ಚೆನ್ನಾಗಿ ಪಾಕ ಕೂಡ ಚೆನ್ನಾಗಿ ಹಿಡ್ಕೊಂಡಿದೆ. ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಜಾಮೂನ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಾಗಿ ಕೂಡ ಬರುತ್ತೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.